ಪದ್ಧತಿ ರದ್ದುಪಡಿಸಿ ಎಲ್ಲ ಕಾರ್ಮಿಕರಿಗೆ ನೇರ ಪಾವತಿ ಜಾರಿಗೊಳಿಸಬೇಕು. ಪರಿಷ್ಕೃತ ಕನಿಷ್ಠ ವೇತನ ಪಾವತಿಸಲು ಆಗ್ರಹಿಸಿ ಆಗಸ್ಟ್ 20ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಐಸಿಸಿಟಿಯುನಿಂದ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಐಸಿಸಿಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮೈತ್ರೇರಿ ಕೃಷ್ಣನ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರಾಜ್ಯ ಸರ್ಕಾರ ಈಗಾಗಲೇ ಗುತ್ತಿಗೆ ಆಧಾರಿತ ಕಾರ್ಮಿಕ ಕನಿಷ್ಠ ವೇತನ ಪರಿಷ್ಕರಿಸಿ ಆದೇಶಿಸಿದರು. ಇದು ಅನೇಕ ಇಲಾಖೆಗಳ ಗುತ್ತಿಗೆ ಆಧಾರಿತ ಕಾರ್ಮಿಕರಿಗೆ ದೊರೆಯುತ್ತಿಲ್ಲ. ಕಾರ್ಮಿಕರ ಶ್ರಮವನ್ನು ಶೋಷಿಸುವ ಗುತ್ತಿಗೆ, ಹೊರಗುತ್ತಿಗೆ, ತಾತ್ಕಾಲಿಕ ಹಾಗೂ ದಿನಗೂಲಿ ಪದ್ಧತಿಗಳನ್ನು ರದ್ದುಪಡಿಸಿ ಎಲ್ಲ ಕಾರ್ಮಿಕರನ್ನು ಕ್ರಮಬದ್ಧಗೊಳಿಸಿ ನೇರ ಪಾವತಿ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು. ಪ್ರತಿಯೊಬ್ಬ ಕಾರ್ಮಿಕರಿಗೂ ಪರಿಷ್ಕೃತ ಕನಿಷ್ಠ ವೇತನ ಪಾವತಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ವಿಧಾನಸಭಾ ಆದೇಶದ ಸಂದರ್ಭದಲ್ಲಿ ಕಾರ್ಮಿಕ ಹಕ್ಕೊತ್ತಾಯಗಳನ್ನು ಸರ್ಕಾರದ ಮುಂದಿಡಲು ಒತ್ತಾಯಿಸಿ ಆಗಸ್ಟ್ 20 ಪ್ರತಿಭಟನೆ ನಡೆಸಲಾಗುತ್ತದೆ. ಎಐಸಿಸಿಟಿ ವತಿಯಿಂದ ನಾವು ರಾಜ್ಯ ಮಟ್ಟದ ಹೋರಾಟ ಮಾಡ್ತಾ ಇರೋದು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ. ಮುಖ್ಯವಾಗಿ ನಮ್ಮ ಒತ್ತಾಯಗಳು ಏನಿದೆ ಅಂದರೆ, ಮೊದಲನೇದಾಗಿ ಗುತ್ತಿಗೆ ಪದ್ಧತಿ ರದ್ದಾಗಬೇಕು. ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿರೋದು ಈ ಗುತ್ತಿಗೆ ಪದ್ಧತಿ ಏನಿದೆಯೋ ಅದು ಸರ್ಕಾರದಲ್ಲಿರ್ಬೋದು, ಪಬ್ಲಿಕ್ ಸೆಕ್ಟರ್ದಲ್ಲಿರ್ಬೋದು, ಖಾಸಗಿ ವಲಯದಲ್ಲಿರ್ಬೋದು. ಗುತ್ತಿಗೆ ಪದ್ಧತಿ ಜೀತ ಪದ್ಧತಿಯ ಹೊಸ ಹೆಸರು ಅಷ್ಟೇ. ಸುಪ್ರೀಂ ಕೋರ್ಟೇ ಹೇಳಿದೆ, ಗುತ್ತಿಗೆ ಪದ್ಧತಿ ಜೀತ ಪದ್ಧತಿಯ ಹೊಸ ಹೆಸರು. ಇದು ಒಂದು ನೆಪ ಅಷ್ಟೇ. ಕಾರ್ಮಿಕರ ಅವ್ರು ಬರಬೇಕಾಗಿರೋ ಹಕ್ಕುಗಳನ್ನ ಕಿತ್ಕೊಳ್ಳೋದು ಒಂದು ನೆಪ. ಇದು ಯಾವುದೇ ಕಾರಣಕ್ಕೆ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿರೋದು. ನಾವು ಏನು ಮುಂದೆ ಇಡ್ತಾ ಇದ್ದೀವಿ ಅಂದರೆ, ಸರ್ಕಾರದಲ್ಲಿ ಮತ್ತೆ ಪಬ್ಲಿಕ್ ಸೆಕ್ಟರಲ್ಲಿ, ಪ್ರೈವೇಟ್ ಸೆಕ್ಟರಲ್ಲಿ ಗುತ್ತಿಗೆ ಪದ್ಧತಿ ಪೂರ್ತಿ ನಿರ್ಮೂಲನೆ ಆಗಬೇಕು. ಮೊದಲನೇದಾಗಿ ಎಲ್ಲರೂ ನೇರ ಪಾವತಿಗೆ ಬರಬೇಕು, ಕಾಯಂ ಆಗಬೇಕು. ಅವ್ರಿಗೆ ಅದರದ್ದೇ ಆದ ಸಂಬಳ, ಕೆಲಸದ ವಾತಾವರಣ ಸಿಗಬೇಕು ಅಂತ ನಮ್ಮ ಮೊದಲನೇದಾಗಿರೋ ಒತ್ತಾಯ. ಇದು ಒಂದು ಕಡೆ ಕಾರ್ಮಿಕರಿಗೆ ಶೋಷಣೆ ಆಗ್ತಾ ಇದೆ ಅಂದರೆ, ಇನ್ನೊಂದು ಕಡೆ ಗುತ್ತಿಗೆ ಪದ್ಧತಿಯಲ್ಲಿ ಯಾವ ಥರದ ಒಂದು ಕರಪ್ಷನ್, ಯಾವ ಥರದ ಒಂದು ಭ್ರಷ್ಟಾಚಾರ ಇದೆ ಅಂತ ನಾವು ಎಲ್ಲರೂ ನೋಡ್ತಾ ಇದ್ದೀವಿ. ಅದಕ್ಕೆ ಈ ಗುತ್ತಿಗೆ ಪದ್ಧತಿ ಸಂಪೂರ್ಣವಾಗಿ ಹೋಗಿ ಎಲ್ಲರೂ ಕಾಯಂ ಆಗಬೇಕು. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಚೇರಿಯಲ್ಲಿ ನಡೆದ ಸ್ವತಂತ್ರ ದಿನಾಚರಣೆ ವೇಳೆ ವಂದೇ ಮಾತರಂ ಗೀತೆಗೆ ಅಗೌರವ ತೋರಿಸಲಾಗಿದೆ ಎಂದು ಆರೋಪಿಸಿ ಬಿಜೆಪಿ ಯುವ ಮೋರ್ಚಾ ರಾಯಚೂರು ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಭಾನುವಾರ ಸಂಜೆ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಎನ್ ವಿನಾಯಕ್ ರಾವ್ ಮಾತನಾಡಿ, ವಂದೇ ಮಾತರಂ ಕೇವಲ ಗೀತೆಯಲ್ಲ, ಅದು ದೇಶದ ಸ್ವತಂತ್ರ ಹೋರಾಟ, ದೇಶಭಕ್ತಿ ಮತ್ತು ರಾಷ್ಟ್ರೀಯ ಭಾವನೆಯ ಪ್ರತೀಕ. ಇಂತಹ ಗೀತೆಗೆ ಅಗೌರವ ತೋರುವುದು ಕೋಟ್ಯಾಂತರ ಭಾರತೀಯ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ರಾಷ್ಟ್ರೀಯ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದ ವಿಡಿಯೋ ಹಾಗೂ ಈ ಕುರಿತು ಪ್ರಕಟವಾದ ವರದಿಗಳನ್ನು ಉಲ್ಲೇಖಿಸಿದ ಬಿಜೆಪಿ ಮುಖಂಡರು, ರಾಷ್ಟ್ರೀಯ ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯ ಕರ್ತವ್ಯ ಎಂದು ಹೇಳಿದರು. ಒಂದೇ ಮಾತರಂಗೆ ಗೌರವ ನೀಡುವ ವಿಚಾರದಲ್ಲಿ ಯಾವುದೇ ರಾಜಕೀಯ ಭೇದ ಭಾವ ಇರಬಾರದು ಎಂದು ಆಗ್ರಹಿಸಿದರು. ಹೇಳುತ್ತದೆ. ಅದರ ಸಲುವಾಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ಅದನ್ನು ವಿರೋಧ ವ್ಯಕ್ತಪಡಿಸುತ್ತಾರೆ. ಅದೇ ವರ್ಷದಂದು 1937ರಲ್ಲಿ ಕಾಂಗ್ರೆಸ್ ಕಮಿಟಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡುತ್ತೆ. ಒಂದೇ ಮಾತರಂ ಹಾಡು, ಎರಡೇ ಸ್ಟ್ಯಾಂಜ ಆಡಬೇಕು, ಉಳುಕಿದ್ದು ಆಡಬಾರ್ದು ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡುತ್ತೆ. ಆದರೆ ನಿನ್ನೆ ಕೆಂಪೇಕೋಟೆಯಲ್ಲಿ 80ನೇ ಸ್ವತಂತ್ರೋತ್ಸವ ದಿನದ ಅಂಗವಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಒಂದೇ ಮಾತರಂ ಪೂರ್ತಿ ಹಾಡನ್ನು ಆಡಿಸಿದ ನಂತರ ಧ್ವಜಾರೋಹಣವನ್ನು ಮಾಡಿದರು. ಇಲ್ಲೇ ಅರ್ಥ ಆಗುತ್ತೆ ದೇಶಭಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆಯೋ ಯಾವ ಭಾರತೀಯ ಜನತಾ ಪಕ್ಷಕ್ಕಿದೆಯೋ ಅಂತ. ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಹೇಳೋದು ಒಂದೇ, ದೇಶ ಮೊದಲು, ನಂತರ ಪಕ್ಷ, ತದನಂತರ ವ್ಯಕ್ತಿ ಅಂತ. ಆದರೆ ಕಾಂಗ್ರೆಸ್ ಪಕ್ಷ ಸ್ವಾರ್ಥ ಮೊದಲು, ಓಲೈಕ ರಾಜಕೀಯ ಮೊದಲು,
ಕೊನೆಗೆ ದೇಶ ಅಂತ ಹೇಳುತ್ತದೆ. ಇಡೀ ದೇಶ ಒಂದೇ ಮಾತರಂ ಹಾಡು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಒಂದೇ ಮಾತರಂ ಹಾಡು ಒಂದು ಸ್ವತಂತ್ರ ಹೋರಾಟ ಸಲುವಾಗಿ, ಒಂದು ಸಾರ್ವಜನಿಕರ ಕಿಚ್ಚರಿಸುವ ಸಲುವಾಗಿ ಹಾಡಿದ ಹಾಡು. ಅಂಥ ಹಾಡನ್ನು ಇವತ್ತು ಕಾಂಗ್ರೆಸ್ ಪಕ್ಷ ವಿರೋಧ ವ್ಯಕ್ತಪಡಿಸುತ್ತೆ ಅಂದರೆ ಇಲ್ಲೇ ಅರ್ಥ ಆಗುತ್ತೆ ಅವರಿಗೆ ಓಲೈಕೆ ರಾಜಕಾರಣ ಮುಖ್ಯ ಆಗಲಿ, ದೇಶ ಅಲ್ಲ ಅಂತ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಇಡೀ ದೇಶದ ಜನತೆಗೆ ಕ್ಷಮಾಪಣೆ ಕೇಳಬೇಕು ಎಂದೇಳಿ ಇವತ್ತು ಯುವ ಮೋರ್ಚಾ ವತಿಯಿಂದ ನಾವು ಆಗ್ರಹಿಸುತ್ತಿದ್ದೇವೆ. ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಗೀತೆ ಹಾಡುವಾಗ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ದುರುದ್ದೇಶಪೂರ್ವಕವಾಗಿ ವಂದೇ ಮಾತರಂ ಗೀತೆಯನ್ನ ನಿಲ್ಲಿಸುವ ಪ್ರಯತ್ನ ಮಾಡಿದ್ರು. ಇದು ದೇಶಕ್ಕೆ ಅವರು ಮಾಡಿರುವಂತ ದೊಡ್ಡ ದ್ರೋಹ ಮತ್ತು ಅಪರಾಧ. ಇದು ಮೊದಲೆಲ್ಲ ಕಾಂಗ್ರೆಸ್ ಸ್ವತಂತ್ರ ಪೂರ್ವದಿಂದಲೂ ಯಾವಾಗಲೂ ವಂದೇ ಮಾತರಂನ ವಿರೋಧ ಮಾಡುತ್ತಾ ಬಂದಿದೆ. ವಂದೇ ಮಾತರಂ ಇವರಿಗೆ ಕೇವಲ ಇದನ್ನ ತಾಯಿ ದುರ್ಗೆ ರೂಪದಲ್ಲಿ ಮತ್ತು ಹಿಂದೂಗಳ ಭಾವನೆಯನ್ನ ವಂದೇ ಮಾತರಂ ಅಲ್ಲಿ ಇರೋ ಒಂದು ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಇದನ್ನ ವಿರೋಧ ಮಾಡ್ತಾ ಇದೆ. ಕಳೆದ ಸ್ವತಂತ್ರ ಸಿಕ್ಕು 75 ವರ್ಷಗಳ ನಂತರ ಈ ಏನು ಸಾಂವಿಧಾನಿಕ ಮಾನ್ಯತೆ ಮತ್ತು ಸಾಂವಿಧಾನಿಕ ರಕ್ಷಣೆ ಕೊಡಬೇಕಾದ್ರೆ ಅದಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಾಯ್ತು. ಇಂದು ಮಾನ್ಯ ಮೋದಿ ಅವರ ಸರ್ಕಾರ ವಂದೇ ಮಾತರಂಗೆ ಸಂವಿಧಾನಿಕ ರಕ್ಷಣೆ ಕೊಟ್ಟಿದೆ. ಇವತ್ತು ಎಲ್ಲಾ ಕಡೆ ರಾಯಚೂರು ತಾಲೂಕಿನ ಯರ್ಮರ್ಸ್ ಬಳಿ ಇರುವ YTPS ಯರ್ಮರ್ಸ್ ಥರ್ಮಲ್ ಪವರ್ ಸ್ಟೇಷನ್ನಲ್ಲಿ ವಿದ್ಯುತ್ ಅವಘಡ ಸಂಭವಿಸಿದ್ದು ಎಲೆಕ್ಟ್ರಿಷಿಯನ್ ಸಿಬ್ಬಂದಿಯೊಬ್ಬರು ಗಾಯಗೊಂಡಿದ್ದಾರೆ. YTPSನ ಪ್ಲಾಂಟ್ನ ಸ್ವಿಚ್ ರೂಮ್ನಲ್ಲಿ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಏಕಾಏಕಿ ಫ್ಲಾಶ್ ಓವರ್ ಸಂಭವಿಸಿದೆ ಎನ್ನಲಾಗಿದೆ. ಅವಘಡದಿಂದ ಸಿಬ್ಬಂದಿಯ ಕೈ ಹಾಗೂ ಮುಖಕ್ಕೆ ಸುಟ್ಟು ಗಾಯಗಳಾಗಿವೆ. ಗಾಯಗೊಂಡಿರುವವರನ್ನು ಶ್ರೀರಾಮ್ ರೆಡ್ಡಿ 38 ಎಂದು ಗುರುತಿಸಲಾಗಿದೆ. ಘಟನೆಯ ವೇಳೆ ಫ್ಲಾಶ್ ಓವರ್ ಸಂಭವಿಸಿದರೂ ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ ಎಂದು ತಿಳಿದು ಬಂದಿದೆ. ವಿದ್ಯುತ್ ಉಪಕರಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದ್ದು ಸ್ಥಳದಲ್ಲಿದ್ದ ಇತರ ಸಿಬ್ಬಂದಿಯಲ್ಲಿ ಆತಂಕ ಮೂಡಿಸಿದೆ. ಗಾಯಗೊಂಡ ಶ್ರೀರಾಮ್ ರೆಡ್ಡಿ ಅವರನ್ನು ತಕ್ಷಣವೇ ರಾಯಚೂರು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯ ಕುರಿತು YTPS ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಸಿಬ್ಬಂದಿಯಿಂದ ಮಾಹಿತಿ ಕಲೆ ಹಾಕಲಾಗುತ್ತಿದ್ದು ಅವಘಡಕ್ಕೆ ನಿಖರ ಕಾರಣವೇನು ಎಂಬುದರ ಕುರಿತು ಪರಿಶೀಲನೆ ನಡೆಯುತ್ತಿದೆ. ಜಿಲ್ಲೆಗೆ ಸಚಿವ ಸ್ಥಾನ ವಂಚನೆ ವಿರುದ್ಧ ದಿನಾಂಕ 15ರಂದು ಉಸ್ತುವಾರಿ ಸಚಿವ ಅಜಯ್ ಸಿಂಗ್ ಗೋ ಬ್ಯಾಕ್ ಹೋರಾಟ ಜಿಲ್ಲೆಯ ಸ್ವಾಭಿಮಾನಿ ರಾಜಕೀಯ ಪ್ರತೀಕವಾಗಿದ್ದು ಇದಕ್ಕೆ ಸ್ಥಳೀಯ ಆಡಳಿತ ಪಕ್ಷದ ಶಾಸಕರು, ಪರಿಷತ್ತು ಸದಸ್ಯರು ಧ್ವನಿಗೂಡಿಸದಿರುವುದು ಅವರ ಗುಲಾಮಗಿರಿಗೆ ನಿದರ್ಶನವಾಗಿದೆ ಎಂದು ಹೋರಾಟಗಾರರು ಆರೋಪಿಸಿದರು. ಇಂದು ನಗರ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ, ಶ್ರೀ ಹಾಗೂ ದಲಿತ ಮತ್ತು ದಲಿತ ಪರ ಸಂಘಟನೆಗಳ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ ಮಾರಪ್ಪ ಅವರು ಮಾತನಾಡಿದರು. ಜಿಲ್ಲೆಯ ಜನ ಅನ್ಯಾಯ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನು ಒಪ್ಪುವುದಿಲ್ಲ ಎನ್ನುವ ಸಂದೇಶವನ್ನು ಈ ಹೋರಾಟದ ಮೂಲಕ ನೀಡಲಾಗಿದೆ. 2023ರಲ್ಲಿ ಇದೇ ರೀತಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಿರಿಗಾಗಿ ಹೋರಾಟ ನಡೆಸಲಾಗಿತ್ತು. ಅಂದು ಏಮ್ಸ್ ಬೆಂಬಲಿಸುವ ಹೇಳಿಕೆ ಮೂಲಕ ಹೋರಾಟ ದಾರಿ ತಪ್ಪಿಸಲಾಗಿತ್ತು. ಜಿಲ್ಲೆಗೆ ಸಚಿವ ಸ್ಥಾನ ದೊರೆಯದಿದ್ದರೂ ಆಡಳಿತ ರೂಢಿ ಶಾಸಕರು, ವಿಧಾನ ಪರಿಷತ್ತು ಸದಸ್ಯರು ಏಕೆ ಇದನ್ನು ಪ್ರಶ್ನಿಸುತ್ತಿಲ್ಲ? ನಿನ್ನೆಯ ಹೋರಾಟದ ಮಹತ್ವ ಈ ರಾಜಕಾರಣಿಗಳಿಗೆ ಅರ್ಥವಾಗದಿದ್ದರೆ ಇವರು ಜಿಲ್ಲೆಯ ರಾಜಕೀಯ ಮಾಡಲು ಅನರ್ಹರು. ಮೊನ್ನೆ 2 days ಬ್ಯಾಕ್ ಗುಲ್ಬರ್ಗದಲ್ಲಿ ಒಂದು ನಮ್ಮ ಹೈದರಾಬಾದ್ ಕರ್ನಾಟಕ ಒಂದು ಸಭೆ ನಡೆದಿದೆ. ಅಲ್ಲಿ ಕೂಡ ನಮ್ಮ ಬಸವರಾಜ ಕಳಸ ಬೇರೆಯವರು ಬಂದಿದ್ದಾರೆ. ನಿಮ್ಗೆ ಸರಿ ಅನ್ಸದೆ ಅಂದ್ರೆ ಮೂರು ರೆಪ್ರೆಸೆಂಟೇಷನ್ ಸರಿ ಅನ್ಸದೆ ರೈತರಿಗೆ ಅನ್ಯಾಯ ಮಾಡಿದ್ರೆ ಇಲ್ಲ ಸರಿ ಇಲ್ಲ ನಮ್ಗೆ ಅನ್ಸಲ್ಲ. ಬಟ್ ನೀವು ನಿಮ್ಮ ಕೂಗು ಇನ್ನೂ ಜಾಸ್ತಿ ಇರಲಿ. ನಿಮ್ಮ ಜಿಲ್ಲೆಯವರು ಮಾತಾಡಿದ್ರಿ, ನಾವು ಅಂತೀವಿ ಬಿಡಿ, ನಿಮ್ಮ ಜಿಲ್ಲೆಯವರು ಜಾಸ್ತಿ ಮಾತಾಡಿ. ಒಟ್ಟಿನ ಸರ್ ಇದು ನಮ್ಗೆ ತಿಳಿದ ಮಟ್ಟಿಗೆ ಇಲ್ಲಿನ ರಾಜಕಾರಣ, ರಾಯಚೂರು ರಾಜಕಾರಣ ಇದು ಗುಲಾಮರ ರಾಜಕಾರಣ, ಬ್ರೋಕರ್ ರಾಜಕಾರಣ. ನಾನು ಓಪನ್ ಆಗಿ ಯಾರು ರಿಪ್ಲೈ ಮಾಡ್ಬೇಕಾದ್ರೆ ಅವ್ರಿಗೆ ಯಾವನ್ನಾರು ಗಟ್ಸ್ ಇದ್ರೆ MLA ನಮ್ಮ ಹತ್ರ ಮಾತಾಡಿ. ನಿಮ್ದು ಬ್ರೋಕರ್ ರಾಜಕಾರಣನೇ, ನಿಮ್ಗೆ ಬರಂಗಲ್ಲ. ಬೇರೆ ಜಿಲ್ಲೆಗಳು ಮಾಡ್ತಕ್ಕಂಥದ್ದು ಕಿತ್ಕೊಂಡು ಬರ್ತಕ್ಕಂಥದ್ದಲ್ಲ, ಎಲ್ಲಿಂದ ಅವ್ರು ಕಿತ್ಕೊಂಡು ಬರ್ತಕ್ಕಂಥ ಆ ರಾಜಕಾರಣ ನಿಮ್ಗೆ ಬರಂಗಿಲ್ಲ. ಎಷ್ಟೊತ್ತಿದ್ರು ಕೂಡ ಕೈ ಚಾಚ್ತಾರೆ. ನೀವು ಗುಲ್ಬರ್ಗ ಹತ್ರ ಒಬ್ಬ ಕೈ ಚಾಚ್ತಾರೆ, ಇನ್ನೊಬ್ಬರ ಹತ್ರ ಮತ್ತೊಬ್ಬರು ಕೈ ಚಾಚ್ತಾರೆ. ಕೈ ಚಾಚ್ತಕ್ಕಂಥ ರಾಜಕಾರಣ ನಿಮ್ಗೆ, ಅದಕ್ಕೆ ನಮ್ಗೆ ಏನು ಸಿಗಲ್ಲ. ಈ ಡಿನ್ನರ್ ನಾವು ಡಿಕ್ಲೇರ್ ಮಾಡ್ಕೊಳ್ತೀವಿ ಸರ್. 17th ಸೆಪ್ಟೆಂಬರ್
ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ಅಂತ ಮಾಡ್ತಾರಲ್ಲ ಅರ್ಥಿಲ್ಲ ಕಾರ್ಯಕ್ರಮ. ನಮ್ಮಲ್ಲಿ ಹೆಚ್ಚು ಯಾತ್ರೆಗೆ ಎಲ್ಲಿ ನಮಗೆ ಎಲ್ಲಿ ವಿಮೋಚನೆ? ನೀವು ಒಂದೊಂದು ಡಿಸ್ಟಿಕ್ಗೆ ಇಬ್ರಿಬ್ರು ಮೂರು ಮಾಡ್ಕೊಂಡಂತವ್ರು ನಿಮ್ಗೆ ಸಿಕ್ಕಿರ್ಬೇಕು. ಅದು ನಮ್ಗೆ ಸಿಗ್ತದು. ನಾವು ಅಡ್ವಾನ್ಸ್ ಆಗಿ ಹೇಳ್ತೀವಿ, ಈ MLAಗಳು ನೀವು ಅವತ್ತಿನ ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ನಾವು ಅವತ್ತು ಕೂಡ ನಾವು ಕಾರ್ಯಕ್ರಮ ಮಾಡ್ಬೋದು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಬಹಳ ಶಾರ್ಟ್ ಪೀರಿಯಡ್ ನಲ್ಲಿ ಅಷ್ಟು ದೊಡ್ಡ ಮಟ್ಟ ಮಾಡಕ್ಕೆ ಆಗದೇ ಇರ್ಬೋದು. ಆದ್ರೆ ಜನ ಕೇಳಿದ್ದಾರೆ, ಜನರಿಗೆ ಎಲ್ಲರಿಗೂ ಇಷ್ಟ ಇದೆ, ಎಲ್ಲರಿಗೂ ಇಷ್ಟ ಇದೆ. ನಮ್ಗೆ ಬಹಳ ಮಂದಿ ಸ್ಮರಣೆ ಮಾಡಿದ್ದಾರೆ. ಪೊಲೀಸರಿಗೆ ಇಷ್ಟ ಇದೆ, ಒಳಗಡೆ ನಾವು ನಮ್ಮನ್ನ ಅರೆಸ್ಟ್ ಮಾಡೋದು ಪೊಲೀಸರಿಗೆ ಇಷ್ಟ ಇದೆ. ಅವರು ತುಂಬಾ ಖುಷಿ ಪಟ್ಟರಿಲ್ಲ, ಇದು ಮಾಡ್ಬೇಕಾದ್ರೆ ನಮ್ಮ ಬ್ಯಾಡ್ ಸಂಸ್ಥೆ ನಮ್ಗೆ ಮಾತಾಡೋಕ್ಕಾಗ್ತದೆ. ಹಂಗಾಗಿ ನಮ್ಗೆ 17th ಸೆಪ್ಟೆಂಬರ್ ಹೈದರಾಬಾದ್ ದಿನಾಚರಣೆಯನ್ನು ಯಾರಾದ್ರೂ ಮಾಡ್ಲಿಕ್ಕೆ ಬಂದ್ರೆ ಅವ್ರು ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ಇರ್ತದೆ. ಮತ್ತೆ ಈ ಆದೇಶ ಬಂದಂತೆ ಮತ್ತೆ ಗೆರವೆ ನಮ್ಮ ಬರಬಾರ್ದು. ಯಾಕೆ ಬರ್ಬೇಕು ನೀವು? ಕಾಂಗ್ರೆಸ್ ಪಕ್ಷದ 8 ಜನ ಶಾಸಕರು ಇಟ್ಕೊಂಡು ನಮಗೆ ಮಂತ್ರಿ ಸ್ಥಾನ ಕೊಡೋದ್ರೆ ಹೋಗ್ಲಿ. ಇವರು 8 ಜನಕ್ಕಾದ್ರೂ ಒಂದು ಕಾಂಗ್ರೆಸ್ ಅನ್ನ ತಿಂತೀವಿ, ನಮ್ಮ ಉಸ್ತುವಾರಿಗೆ ಬೇಡ ಅಂತಕ್ಕಂಥ ಒಂದು ಸ್ವಾಭಿಮಾನ ಇಲ್ಲ ಇವರಿಗೆ. ನಮ್ಮನ್ನು ಕರೆಸಿ ಮಾತಾಡಬೇಕಂತ ಪೊಲೀಸರೇ ಬಂದು ಮಾತಾಡ್ಬೇಕು. ನಮಗೆ ಪೊಲೀಸರೇ ಬಂದು ಕೇಳಬೇಕಾ? ಅಂದ್ರೆ ನೀವು ನಿಮ್ಮ ಸೀಟಿಗಾಗಿ ನೋಡ್ರಿ, ಪ್ರತಿ ಜಿಲ್ಲೆಗಳಲ್ಲೂ ಗುಂಪುಗಾರಿಕೆ ಇದೆ. ನಮ್ಮ ಜಿಲ್ಲೆಯಲ್ಲೇ ಗುಂಪುಗಾರಿಕೆ ಇದೆ ಅಂತ ಹೇಳೋದಿಲ್ಲ ನಾವು. ಆದರೂ ಕೂಡ ನಮಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು, ಕೊಡ್ಲೇಬೇಕು. ಇವತ್ತು 2016 ಹನುಮಂತಪ್ಪ ಅಲ್ಕೋಡ್ ಅವರು ಆದ್ಮೇಲೆ ನಡೋ ಸ್ವಲ್ಪ ದಿನ ನಮ್ಮ ವೆಂಕಟಗೌಡ ಹಾಕಿದ್ದಾರೆ, ವೆಂಕಟರಮಣ ಇದ್ದಾರೆ ಸಮ್ಮಿಶ್ರ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಉಸ್ತುವಾರಿ ಸಚಿವರುಗಳೇ ಇಲ್ಲ. ಇಲ್ಲಿ ಉಸ್ತುವಾರಿ ಸಚಿವರು ಬೋಸರಾಜ್ ಕೊಟ್ಟರೆ ಉಸ್ತುವಾರಿ ಕೊಟ್ಟರು ಅವ್ರಿಗೆ. ನಮಗೆ ಮತ್ತೆ ಅದೇ ಶರಣ್ ಪ್ರಕಾಶ್, ಯಾವುದು ಕೆಲಸಕ್ಕೆ ಬರಲಾರ್ದ ಶರಣ್ ಪ್ರಕಾಶ್. ನಮ್ಮಲ್ಲಿ ಇರ್ತಕ್ಕಂಥ ಏನನ ಯಾವ್ದಾದ್ರು ಆಸ್ಪತ್ರೆಗಳು ಬಂದ್ರೆ ಅದನ್ನ ಕಲಬುರಗಿ ತಗೊಳ್ತಕ್ಕಂಥ ಕಾರ್ಯ ಏನೇನು ಇಲ್ಲ. ಹೀಗಾಗಿ ಇನ್ನು ಮುಂದೆ ಯಾವುದೇ ಸಚಿವರು ಅಂದ್ರೆ ಸಚಿವರುಗಳು ಬಂದ್ರೆ ಗೆರವಾಗೋದು ಮಾತ್ರ ಸತ್ಯ. ಅವ್ರು KDP ಮೀಟಿಂಗ್ ಬರ್ಲಿ, ಯಾವ್ದಾದ್ರು ಕ್ಯಾಬಿನೆಟ್ ಬಂದ್ರು ಕೂಡ ಇನ್ಮೇಲೆ ಬಿಡೋದಿಲ್ಲ ಅಂತಕ್ಕಂಥನ ಬಹಳ ನಿರ್ದಾಕ್ಷಿಣ ಅಂತ ಹೇಳೋದಾಗ ಇದೇ ರಾಜಕಾರಣಿಗಳು ಕಾಂಗ್ರೆಸ್ ಸರ್ಕಾರ ಬೋಸರಾಜ್ ಅವರು ನೇತೃತ್ವದಲ್ಲಿ ಸಭೆ ಹೋಗಿ ಬಂಗಾರಪ್ಪ ಕೂಡ ಸಸ್ಪೆಂಡ್ ಮಾಡಿದ ಇತಿಹಾಸ ಇದೆ. ಯಾರು ಹೇಳ್ತಾರಲ್ಲ ಅಧಿಕಾರಿಗಳು ಮಾಡಿದ್ರೆ ಅವ್ರ ವಿರುದ್ಧ ಮಾಡ್ತಾರ. ನಮ್ಮ ವಿರುದ್ಧ ಪಿಕ್ಚರ್ ಮಾಡೋಕ್ಕಾಗಲ್ಲ, ನಾವು ಗಟ್ಟಿಯಾಗಿದ್ದೀವಿ ಅಂತ ಹೇಳಿ ನಮ್ಗಿಂತ ಸೆಕೆಂಡ್ ಲೈನ್ ಇನ್ನೊಬ್ಬರು ಬ್ರೋಕರ್ಗಳನ್ನ ಇದು ಮಾಡ್ತಾ ಇದ್ದಾರೆ, ಮೇಂಟೈನ್ ಮಾಡ್ತಾರೆ. ನಮ್ಮನ್ನು ಮಾಡೋಕ್ಕಾಗಲ್ಲ ಅವ್ರಿಗೆ. ಹಲವಾರು ಸಂಘಟನೆಗಳು ಮಾಡಿದ್ದಾರೆ, ನಮ್ಮಂತವ್ರು ಮಾಡೋಕ್ಕಾಗಲ್ಲ. 94ರಲ್ಲಿ ಬಂಗಾರಪ್ಪ ಸರ್ಕಾರದಾಗ ತಮಗೆಲ್ಲ ಗೊತ್ತಿದೆ. ಸಸ್ಪೆಂಡ್ ಮಾಡಿದ್ರು ಸರ್ ಮದರ್ಗೋಪಂದ. ನಾವು ಮದರ್ಗೋಪಂದ ಇಲ್ಲೇ ಇರ್ಬೇಕಂತ ಹೋರಾಟ ಮಾಡಿದ್ರು ಹಿಡಿಸ್ತಾರೆ, ಕಳಿಸ್ಬಿಟ್ರಂತ. ಅವತ್ತು ಅವ್ರು ಏನ್ ಮಾಡಿದ್ರು, ಜಿಲ್ಲಾಧಿಕಾರಿಗಳನ್ನ ಹತ್ತಪ್ಪರ ವಿರುದ್ಧ ವರದಿ ಸಲ್ಲಿಸಿದ್ರು ಅವರು. ಆ ಪರಿಸ್ಥಿತಿ ರೈತರಲ್ಲಿ. ಖ್ಯಾತ ಸಾಹಿತಿ ನಾಡೋಜ ದಿ ಡಾಕ್ಟರ್ ಶಾಂತರಸ ಅವರ ಸಣ್ಣ ಗೌಡಸಾನಿ ಕಾದಂಬರಿ ಆಧಾರಿತ ನಾಟಕ ದಿನಾಂಕ 18ರಂದು ನಗರದ ರಂಗಮಂದಿರದಲ್ಲಿ ಪ್ರದರ್ಶಿಸಲಾಗುತ್ತದೆ ಎಂದು ಮುಖಾಮುಖಿ ಸಂಸ್ಥೆಯ ಅಧ್ಯಕ್ಷರಾದ ವೇಣುಗೋಪಾಲ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸ್ವತಂತ್ರ ಪೂರ್ವ ಹೈದರಾಬಾದ್ ಕರ್ನಾಟಕದ ಗ್ರಾಮೀಣ ಬದುಕು, ಸಾಮಾಜಿಕ ವ್ಯವಸ್ಥೆ ಹಾಗೂ ರಾಜಕೀಯ ಆರ್ಥಿಕ ಸ್ಥಿತಿಗತಿಗಳನ್ನು ಅನಾವರಣಗೊಳಿಸುವ ಸಣ್ಣ ಗೌಡಸಾನಿ ನಾಟಕದ ಕಥಾವಸ್ತು ಆಗಿದೆ. ಈ ಕಾದಂಬರಿಗೆ ಮಹಾಂತೇಶ ನವಲಕಲ್ಲವರು ಅಂಗರೂಪ ನೀಡಿದ್ದು, ಪ್ರವೀಣ್ ರೆಡ್ಡಿ ಗುಂಜಳ್ಳಿ ರಂಗಪಾಟ್ಯ ಹಾಗೂ ವಿನ್ಯಾಸ ಸಿದ್ಧಪಡಿಸಿ ನಿರ್ದೇಶನ ಮಾಡಿದ್ದಾರೆ. ರಾಘವ ಕುಮಾರ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ನಾಟಕ ಪ್ರದರ್ಶನ, ಗಜಲ್, ಕತೆ, ಕಾದಂಬರಿ, ನಾಟಕ, ಸಂಶೋಧನೆ ಹಾಗೂ ಅನುವಾದ ಕ್ಷೇತ್ರಗಳಿಗೆ ಮಹತ್ವದ ಕೊಡುಗೆ ನೀಡಿರುವ ನಾಡೋಜ ಶಾಂತರಸ ಸಾಹಿತ್ಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ರಂಗಭೂಮಿಯ ಮೂಲಕ ಪ್ರೇಕ್ಷಕರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ನಾಟಕವನ್ನು ಸಿದ್ಧಪಡಿಸಲಾಗಿದೆ. ರಂಗಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು, ರಂಗಾಯಣ ಕಲಬುರಗಿ ಹಾಗೂ ಮುಖಾಮುಖಿ ರಂಗ ಸಂಸ್ಥೆ ರಾಯಚೂರು ಸಹಯೋಗದಲ್ಲಿ ನಾಟಕ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಮುಖಾಮುಖಿ ರಂಗ ಸಂಸ್ಥೆಯ ಅಧ್ಯಕ್ಷ ವೇಣುಗೋಪಾಲ್ ತಿಳಿಸಿದ್ದಾರೆ. ನಾಡೋಜ ಶಾಂತರಸರ ಸಣ್ಣ ಗೌಡಸಾನಿ ಕಾದಂಬರಿ ಆಧರಿಸಿ ಮಹಾಂತೇಶ್ ನವಲ್ಕರ್ ಅವರು ರಂಗರೂಪ ನೀಡಿದ್ದು, ಪ್ರವೀಣ್ ರೆಡ್ಡಿ ಗುಂಜಳ್ಳಿ ರಂಗಪಠ್ಯ ಹಾಗೂ ವಿನ್ಯಾಸ ಸಿದ್ಧಪಡಿಸಿ ನಿರ್ದೇಶನ ಮಾಡಿದ್ದಾರೆ. ರಾಘವ ಕುಮಾರ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ, ಗಜಲ್, ಕತೆ, ಕಾದಂಬರಿ, ನಾಟಕ, ಸಂಶೋಧನೆ ಹಾಗೂ ಅನುವಾದ ಕ್ಷೇತ್ರಗಳಿಗೆ ಮಹತ್ವದ ಕೊಡುಗೆ ನೀಡಿರುವ ನಾಡೋಜ ಶಾಂತರಸರ ಸಾಹಿತ್ಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ರಂಗಭೂಮಿಯ ಮೂಲಕ ಪ್ರೇಕ್ಷಕರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ನಾಟಕ ಸಿದ್ಧಪಡಿಸಲಾಗಿದೆ. ಸಣ್ಣ ಗೌಡಸಾನಿ ಕಾದಂಬರಿಯ ಹೈದರಾಬಾದ್ ಕರ್ನಾಟಕ ಗ್ರಾಮೀಣ ಜೀವನ, ಮಾನವ ಸಂಬಂಧಗಳ ಸಂಕೀರ್ಣತೆ, ಸಾಮಾಜಿಕ ದೌರ್ಬಲ್ಯಗಳ ರಾಜಕೀಯ ಪರಿಣಾಮಗಳು
ಹಾಗೂ ಮಾನವೀಯತೆ ಮೌಲ್ಯಗಳು ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ. ಶಾಂತರಸರ ಸಾಹಿತ್ಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ರಂಗಭೂಮಿ ಮೂಲಕ ಪ್ರೇಕ್ಷಕರಿಗೆ ತಲುಪಿಸುವ ಉದ್ದೇಶದಿಂದ ನಾಟಕವನ್ನು ರೂಪಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಹಿರಿಯ ಹೋರಾಟಗಾರರಾದ ಭಾಷಣ ಸೃಷ್ಟಿ ಉದ್ಘಾಟಿಸಿದ್ದು ಹಿರಿಯ ಚಿಂತಕರಾದ ಡಾಕ್ಟರ್ ಬಸವರಾಜ ಕಳಸ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ರಂಗಾಯಣ ಕಲಬುರಗಿ ನಿರ್ದೇಶಕ ಡಾಕ್ಟರ್ ಸುಜಾತ ಜಂಗಮಶೆಟ್ಟಿ ಅಧ್ಯಕ್ಷ ವಹಿಸಲಿದ್ದಾರೆ. ರಾಯಚೂರಿನ ಕಲಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕ ವೀಕ್ಷಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ.